ಇವ್ರು ಯಾರು ಇವರು? ಹೋಗಿ 6-7 ಜನ ಕೇಳು ಬಂದ್ರು ಗಂಟೆ ಆಗೈತಿ ಹೇಳು ಬಂದು. ಹಾಂ, ಒಬ್ರನ ಬರೋಂಗಿಲ್ವಲ್ಲ. ಅಯ್ಯ ಇವ್ರ ಏನು ಜನಗಳು ಏನು ಹೇಳತ್ಲಾಗತ್ತ. ನಾವು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಬೇಗ ಬೇಗ ಆಗ ಮಾಡೋಣ ಅಂತ ನಾವು ಅಂದ್ಕೊಂಡ್ರೆ ಇವ್ರೇನು ಹಂಗೆ ಒಬ್ಬರು ಇಲ್ಲ ಸುಳಿಯಂಗಿಲ್ಲ ಹಂಗೇನ. ಎತ್ಲಾಗತ್ತ ಏನು ಜನಗಳು ಏನು ಅತ್ತ. ಅಮ್ಮಯ್ಯ ಆತೇನೆ ಮುದ್ದೆ ಇನ್ನು ಇಲ್ವೇ? ಅಯ್ಯ ಇವಳಜ್ಜಿ ಇನ್ನು ಎಷ್ಟೊತ್ತು ಕಾಯ್ಬೇಕೆ? 10 ಗಂಟೆ ಆತಲ್ಲಿ, ನಾವೇನು ಉಪವಾಸ ಹಂಗೆ ಸಾಯ್ಬೇಕೇನೆ? ಅಯ್ಯ ಇವಳ ಏನ್ ರಂಗಮ್ಮ ಕಡ್ಲೆಕಾಯಿ ಸುಳಿಯೋ ಜೋರ ನಡೀತೈತೆ. ಏನ ಒಂದ್ ಚೀಲ ನೀನೇ ಆದ್ ಮಾಡಂತ ಕಾಣ್ತಿಲ್ಲಮ್ಮ. ಬೆಳಗ್ಗೆ ಕುಕ್ಕೊಂಡ್ಬಿಟ್ಟಿದ್ದಿ ಹಂಗೇನ ಯಾರನ್ನ ಬರೋತಕ ಸುಧಾರ್ಸಕ್ಕಾಗಲ್ವೇ? ಹಾಗೇಳ ಬಾರೆ ನಿಂಗಮ್ಮ, ಈ ನಿಂಗೆ ಅಪ್ರೂಪಕ್ಕೆ ಬಂದ್ಬಿಟ್ಟಿದೀಯ, ಬಾರೆ ಕುಕ್ಕ. ಅದೇ ಅಲ್ಲಾಸಿ ನಿಮ್ ಹುಡುಗ ಬಂದ, ಅವನ್ನ ಕೇಳಿ ಯಾಕಪ್ಪ ಹಿಂಗ್ ಅಡ್ಡಾಡ್ತಿದ್ಯ ಅಂತಾನ. ಅಟ್ಲೈತ ಅಡ್ಡಾಡಿನಲ್ಲ ಅದಕ್ಕೆ ಕೇಳಿದೆ. ಹಿಂಗ್ ಕಡ್ಲೆಕಾಯಿ ಸುಳಿತಿದಾರೆ ಹಿಂಗ್ ಹೇಳ್ಬಾ ಅಂತ ಅಂದಿತ್ತು ಅಂತ ಅಂದ. ಅದಕ್ಕೆ ನಾನು ಒಬ್ಳೆ ಇದ್ನಲ್ಲ ಮನೆಯಾಗೆ, ಅದಕ್ಕೆ ಬಂದೆ ಕಣಮ್ಮ. ಬೇಜಾರಾಗತ್ತಲಾಗತ್ತ, ಹಂಗೆ ಬೇಜಾರು ಕಳ್ದಂಗೂ ಆಗುತ್ತೆ. ಹೆಂಗೆ ಎಲೆ ಹಾಕಿ ದುಡ್ಡನ್ನ ಆಗುತ್ತಲಾಗತ್ತ, ಹೋಗು ಒಂದು ಸ್ವಲ್ಪ ಸುಲಿದೆ ಅಂತೇಳಿ ಬಂದೆ ಕಣೆ ರಂಗವ್ವ. ಹೌದೇನು? ಬಾ ಮತ್ತೆ ಬಾ ಕುಕ್ಕ, ಬಾ ಕುಕ್ಕೊಂಡು ಸುಲಿ ಬಾರವ್ವ. ನಾನು ಯಾರ್ಯಾರಿಗೆ ಹೇಳಿ ಕಳಿಸ್ತೆ, ನನ್ನ ಮುಂಡರು ಒಬ್ರನ್ನ ಬರೋದು ಬೇಡವಿ ಹೇಳಮ್ಮತ್ತ. ನಾನು ಹೆಂಗಂಗೆ ಸುಲಿತಾರೆ ಬರಲಿ, ಬೇಗ ಆಗ ಮಾಡೋಣ ಅಂತ ತೊಂದರೆ ಬರೋದೇ ಇಲ್ವಲ್ಲೇ. ಏನು ಜನಗಳು ಏನು ಹತ್ಲಾಗತ್ತ. ಮತ್ತೆ ಯಾರು ಹೇಳ್ ಕಳಿಸಿದ್ದಮ್ಮ ಕಡ್ಲೆಕಾಯಿ ಸುಲಿಯಕ್ಕೆ? ಲಸ್ಮಕ್ಕೋಗು ಸುಮಕ್ಕೋಗು ಹನುಮಕ್ಕೋಗು ಮತ್ತು ರಾಮಣ್ಣನ ಹೆಂಡ್ತಿಗೂ ಒಂದು 4-5 ಜನ ಕೇಳ್ಬರ್ಪಾಪ ಅಂತ ಹೇಳಿ ನಮ್ಮ ಹುಡುಗನ ಕಳಿಸಿದ್ದೆ. ಅವರಿಬ್ರು ಬತ್ತೀವಿ ಅಂದ್ರಂತೆ. ಈ ಲಸ್ಮಕ್ಕ ಸುಮಕ್ಕ ಇದಾರಲ್ಲ ತಾಡ್ಕಿತ್ತಾರಂತಾರು. ಹಬ್ಬಬ್ಬಬ್ಬಬ್ಬ ಇನ್ನು ಬತ್ತೀವಿ ಮಾಡ್ತೀವಿ ಬಳಿತೀವಿ ಅಂತ ಅಂದ್ರಂತಮ್ಮ. ಅವ್ರೇನು ಬತ್ತಾರೋ ಏನು ಹಂಗೆ ಹೋಗ್ತಾರೋ ಗೊತ್ತಿಲ್ಲ ಏನಿಲ್ಲ. ಹೋಗಿ ಹೇಳು ಬಂದಿದ್ದಾನೆ. ಏನು ಬತ್ತಾರೋ ಬರೋದೇ ಇಲ್ವೋ ಒಂದು ಗೊತ್ತಿಲ್ಲ ಕಣಮ್ಮ. ನಾನು ಹೋಗಿ ಅಂತರ್ಗೆ ಹೇಳಿನಲ್ಲ ಹಂಗೇನ. ಏನು ಮಾಡಂಗಿಲ್ಲ ರಂಗಮ್ಮ. ಕೂಲರ್ತ ಕೆಲಸ ಮಾಡಿಸೋದು ಅದನ್ನ ಹೇಳ್ತಾರಲ್ಲ, ಹಂಗೆ ಬೆಟ್ಟ ಓದ್ಕೊಂಬಂದಂಗೆ ಅವ್ರನ್ನ ಕರ್ಕೊಂಬರೋದು ಬೆಟ್ಟ ಓದ್ಕೊಂಬರೋದು ಎರಡು ಒಂದೇ ಕಡೆ. ಅಯ್ಯಪ್ಪ ನಮ್ದಂತೂ ಸಾಕ ಹೋಗ್ಬಿಡ್ತಿ ಕೂಲರ್ತ ಪೇಸಾಡಿ. ಈಗ ಅದಕ್ಕೇನೆ ಈ ವ್ಯವಸಾಯ ಸವಸನೆ ಬೇಡ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀವಿ ಕಣೆ ನಾವಂತೂ. ಭಾಳ ಮತ್ಲಾಗತ್ತ. ಆ ದುಡ್ಡಿಗೂ ಇದಿಲ್ಲ ಹಂಗೆ ಕೇಳ್ತಾರೆ, ಹೆಂಗೆ ಇರ್ತಾ ಇಲ್ಲ ಏನಿಲ್ಲ ಹಂಗೆ ಕೇಳ್ತಾರೆ ಹಂಗೇನ. ಬಂದು ಬೆಳಗ್ಗೆ ಬರ್ತಾರೆ 7 ಗಂಟೆಗೆ ಬರ್ತಾರೆ. 7 ಗಂಟೆಗೆ ಬಂದುಬಿಟ್ಟು 2 ಗಂಟೆಗೆ ಓಡೋಗ್ತಾರೆ. 250 ರೂಪಾಯಿ ಕಣಮಯ್ಯ ಕೂಲಿ. ಇಲ್ಲ 8 ಗಂಟೆಗೆ ಬರ್ತಾರಲ್ಲ 10 ಗಂಟೆಗೆ ಬರ್ತಾರೆ, ಹೊಲ ಬರೋಷ್ಟಿಗೆ 10:30 ಆಗುತ್ತೆ. ಸಾಯಂಕಾಲ 5 ಗಂಟೆಗೆ ಬಿಟ್ಬಿಡ್ತಾರೆ. ಅವ್ರಿಗೂ 250 ರೂಪಾಯಿ ಕೂಲಿ. ಭಾರ ಮತ್ಲಾಗತ್ತ. ಈಗ ಮಾಡೋದಲ್ಲಿ ಕೂಲಿಗೆ ಕೊಟ್ಟು ನಾವು ಒದ್ವಾನೆ ಎದ್ದೇಳ್ಬೇಕು. ನಾವು ನೋಡಿದ್ರೆ ಲಾಭ ಬರಲ್ಲ ವ್ಯವಸಾಯದಾಗ ಏನಿಲ್ಲ ಅಂತೀವಿ. ಮಾಡಿದ್ದೆಲ್ಲ ಇವ್ರು ಬಾಯಿಗೆ ಇಕ್ಬೇಕು ಕಣಮಯ್ಯ. ಹಂಗಾಗಿ ನಮ್ಮ ಮನೆಗೆ ವ್ಯವಸಾಯನ ಬೇಡ ಏನು ಬೇಡ ಅಂತ ಅಂದ್ಕೊಂಡು ಟ್ಯಾಪ್ಕಾಗ್ಬಿಟ್ಟವ್ರು ಹಂಗೇನ. ಒಂದು ಅಡಿಕೆ ಗಿಡ ಬರ್ತವೆ, ತೆಂಗಿನ ಗಿಡ ಇದಾವೆ. ಆಮೇಲೆ ಮೊನ್ನೆ ಒಂದು 2,000 ಅಡಿಕೆ ಗಿಡ ಇಕ್ಕಿದ್ದೀವಿ. ಅವನ್ನ ನೋಡ್ಕೊಂಡು ಹೆಂಗೆ 5 ಹತ್ಲಾಗತ್ತ ಸೀಮೆ ಸಪಾಮೆಸ ಮಾಡ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಹಾಲು ಹಾಕೊಂಡು ಹೆಂಗಾಗಿ ಒಯ್ದಾರೆ. ಭಾರ ಮತ್ಲಾಗತ್ತ. ಈ ಕೂಲಿಷ್ಟ ಬೇಸರಕ್ಕಾಗಲ್ಲ ಹಂಗೇನ. ನಿಮ್ಗೇನ ಅಡಿಕೆ ತೋಟ ತೆಂಗಿನ ತೋಟ ಐತಮ್ಮ, ನಮ್ಗೆ ಯಾವ ಅಡಿಕೆ ತೋಟ ತೆಂಗಿನ ತೋಟ ಹೇಳು. ನಾವು ಅವತ್ತು ದುಡಿಬೇಕು ಅವತ್ತು ತಿನ್ಬೇಕು ಕಣಿ. ಹಂಗಿರೋದು ನಮ್ಮ ಜೀವನ. ನಿಮ್ಮಂಗಲ್ಲ. ಹೆಂಗೆ ಆರಾಮಾಗಿದ್ದೀರ ನೀವು ಹಂಗೆ ಅನ್ನಿಸ್ತೈತಿ. ನಾವು ಯತನ ಮಾಡಿ ಒಂದು 10,000 ಬಂದರೆ ಯಾತಕನ ಆಗುತ್ತಲ್ಲ ಅಂತ ಹಂಗ್ಲಾಪಿಗೆ ಒದ್ದಾಡ್ತೀವಿ ಕಣಮ್ಮ. ಏನು ಮಾಡೋಣ ಹೇಳು. ಬಾದ್ಲಾಗತ್ತ. ನಾವು ಅವಾಗ ಎಲ್ಲ ಬೋರು ಹಾಕ್ಸ್ಬಿಟ್ಟು ಅಡಿಕೆ ಗಿಡ ಇಕ್ಕಿದ್ರೆ ನಮ್ದು ಹೆಂಗೆ ತೋಟ ಬರೋದು. ಅವಾಗ ಯಾವ್ದು ದುಡ್ಡು ಬಂದಿತ್ತಮ್ಮ, ನಮ್ಮ ಅಯ್ಯಪ್ಪ ಕೇಳಲಿಲ್ಲ ಹಂಗೇನ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ದುಡ್ಡೆಲ್ಲ ಅಧ್ವಾನ ಮಾಡಿ ಬಾತ್ಲಾಗತ್ತ. ನಮ್ಮ ಮನೆಗೂ ಹೇಳ್ದಂಗೆ ಕೇಳಲಿಲ್ಲ ಏನಿಲ್ಲ. ಇವಾಗ ಕೆಲಸ ಮಾಡೋದು ತಪ್ಪಲಿಲ್ಲ ಏನಿಲ್ಲ ಅತ್ಲಾಗತ್ತ. ಬಾತ ಏನು ಹೇಳತ್ಲಾಗತ್ತ. ಎಷ್ಟಾಗ್ತಿರಮ್ಮಯ್ಯ? ಏನು ಒಂದು ಪಲ್ಲ ಹಾಕ್ತೀರೇನಿ? ಒಂದು ಪಲ್ಲ? ಅಯ್ಯ ನೀನ ಸುಮ್ಕು ಕಳಮಯ್ಯ. ಅಷ್ಟೊಂದಾಗಿ ಈ ಕೂಲಿರ್ತ ಯಾವ ಪೇಸಾಡ್ತಾಳೆ ಹಂಗೇನ. ಕಳೆಗೆ ಬರಲ್ಲ, ಕೀಳಕ್ಕೆ ಬರಲ್ಲ, ಬಿಡ್ಸಕ್ಕೆ ಬರಲ್ಲ. ಏನ ನಾವು ಮನೆಗಿಲ್ಲಾರು ಮಾಡ್ಕೋಬೇಕು ಹಂಗೆ ಮಾಡ್ತೀವಿ ಅಷ್ಟೇನಿ. ಒಂದು 50 ಸೇರು ಹಾಕೋಣಂತ ಅಷ್ಟೇನಿ, ಜಾಸ್ತಿ ಏನು ಹಾಕಲ್ಲಮ್ಮ. ಪೇಸರ್ ಹಾಕಾಗಲ್ಲ ಏನಿಲ್ಲ. ಅದ್ರ ಜೊತೆಗೆ ಈ ಅಕ್ಡಿ ಸಾಲೆಲ್ಲ ಹಾಕೋಣಂತ ಹಳಸಿಂದೆ ಕಾಳು, ಹೆಸರು ಕಾಳು, ಮತ್ತು ತೊಗರಿ ಕಾಳು, ಅವರೆಕಾಳು, ಮತ್ತು ಹುಳ್ಳಿಕಾಳು ಇವನ್ನೆಲ್ಲ ಹಾಕ್ಬಿಟ್ಟು ಕಡಲೆಕಾಯಿ ಹಾಕಮ್ಮನ. ಹೆಂಗೆ ಮನೆಗೆ ಸಾರಿಗಳಿಗೆ ಕಾಳುಗಳು ಹಾಕ್ತವೆ. ಆಮೇಲೆ ಕಡಲೆಕಾಯಿ ತಿಂಬಕ್ಕಾಗ್ತವೆ ಅಂತ ಹೇಳಿ ಹಾಕ್ತಿರೋದು ಅಷ್ಟೇನೆ. ನಾವು ಏನು ಹಾಕ್ಬೇಕು ಅಂಬೋದೇನು ಇರಲಿಲ್ಲ. ಅದೇ ಹಂಗ್ಲಾಪಿಂಗ್ ಮಾಡ್ಬೇಕಾಯ್ತು ಅಷ್ಟೇನೆ. ಮತ್ತೆ ಊಟ ಮಾಡ್ದೆ ಇಲ್ಲಮ್ಮ? ಏನು ಬೆಳಗ್ಗೆ ಕುಕ್ಕಬಿಟ್ಟಿದ್ದೆ ಕಡಲೆಕಾಯಿನ?
ಅಯ್ಯೋ ಇನ್ನು ಊಟ ಇಲ್ಲ ಎಂಥದ್ದು ಇಲ್ಲ ಸುಮ್ ಕೂಕಳಿ ಸಾಕತ್ಲಾಗತ್ತೆ ನಮ್ಮ ಮನೆ ಹೆಂಗುಸ್ರು ಅಬ್ಬಬ್ಬಬ್ಬಬ್ಬ ಹಾಂ ಮತ್ತು ಒತ್ತು ಮುಳ್ಕಕ್ಕೆ ಬಂದರೂ ಅಡುಗೆ ಆಗಲ್ಲ ನಮ್ಮ ಮನೆಗೊಳಗೆ ಅವಾಗಲಿಂದ ಬಡ್ಕೊಂತಿದ್ದೀನಿ ಬೇಗ ಅಡುಗೆ ಮಾಡಿಕ್ಕಿ ಬಾರಮ್ಮಯ್ಯ ಒಂದು ಸ್ವಲ್ಪ ಕಡಲೆಕಾಯಿ ಸುಲಿ ಹಂಗೆ ಸಾಗಲಿ ಅಂಬ್ತಿದ್ದೀನಿ ಬರೋಂಗೆ ಇಲ್ಲ ಅವಳಂತೂ ಬಾ ಅತ್ಲಾಗತ್ತೆ ನನಗಂತೂ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟೈತೆ ಅಲ್ಲಿ ನಿಮ್ಮ ಮನೆಗೆ ಒಂದು ಮಾತಿಗೆ ಹೊತ್ಕೊಂಡು ಹೆಂಗೆ ಬದುಕು ಮಾಡ್ತೇವೆ ನಮ್ಮ ಮನೆಗೆ ಒಳ್ಳೆ ಜಿಂಡು ಇಟ್ಕೊಂಡಂಗೆ ಆಗ್ತೈತೆ ಹಂಗೇನ ಬಾರ ಮಾತ್ಲಾಗತ್ತೆ ಎಷ್ಟು ಹೇಳ್ತೀವ ಅಷ್ಟೇ ಆಟ ಅವರವು ಏನು ಇವ್ರು ಹೇಳಿದಿಲ್ಲದ ಮಾಡಲಿಲ್ಲ ಅಂದ್ರೆ ಹೇಳು ಒಮ್ಮತಕ್ಕನ ಹಂಗಾಗಿ ದೌಲತ್ತು ಏನು ಮಾಡ್ತಿ ಹೇಳು ಮಾಡಲ್ಲ ಅಂದರೆ ಮಾಡಲ್ಲ ನಿಮ್ಮ ಮನೆಗೆ ಹಂಗಲ್ವಲ್ಲ ಹಾಂ ಹೇಳ್ದಟಿಗೆ ಮಾಡಿ ಮುಂದಕ್ಕೆ ಇಕ್ತಾರೆ ನಮ್ಮ ಮನೆಗೆಲ್ಲ ಹಂಗೆ ಆಗಲ್ಲ ಇನ್ನು ಮುದ್ದೆ ತಿಂದಿಲ್ಲ ಏನೂ ಇಲ್ಲ ಬೆಳಗ್ಗೆ ಇಂದ ಕಡಲೆಕಾಯಿ ಸುಲಿತಾ ಕುಕ್ಕೊಂಡಿದ್ದೀನಿ ಇವೇ ಸಿಕ್ಲು ಪಕ್ಲು ಬಾಯ್ಗೆ ಹಾಕೊಂಡು ಹಂಗೆ ಮೇಲುಗ್ತಾ ಸುಮ್ ಕುಕ್ಕೊಂಡು ಸುಲಿತಾ ಇದ್ದೀನಿ ನಾನಂತೂ ಪಾತ ಹೊಟ್ಟಸ್ತು ಸಾಯಂಗಾಗೈತಿ ಏನು ಮಾಡೋಣ ಅವಾಗಿಂದ ಕೂಕೊಂಡ್ರೆ ನಾ ಅಂಬಲ್ಲ ಹೂ ಅಂಬಲ್ಲ ಆದ್ಮೇಲೆ ತಂದಿಕ್ತಾಳೆ ತೆಟ್ಟೆ ಮುಂದಕ್ಕೆ ಹಂಗಾಗಿ ಯಾವಾಗ ತಂದಿಕ್ತಾಳೆ ಇಕ್ಲಿ ಅಂತೇಳಿ ಸುಮ್ಮನೆ ಕಡಲೆಕಾಯಿ ಸುಲಿತಾ ಕುಕ್ಕೊಂಡಿದ್ದೀನಿ ನಾನಂತೂ ಇನ್ನು ಉಂಡಿಲ್ಲೇನು ಅಲ್ಲಿ 10 ಗಂಟೆ ಆಗಿತ್ತಲ್ಲ ಮಯ್ಯ ಇನ್ನು ಉಂಡಿಲ್ಲ ಅಂತೀಯ ಬಾತ್ಲಾಗತ್ತೆ ಏನರಪ್ಪ ವಿಡಿಯೋ ನೋಡಿದ್ರಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ